ವೀಕ್ಷಕರೇ, ಅಪ್ಪಟ ಕನ್ನಡದಲ್ಲಿ ನಿರೂಪಣೆ ಮಾಡಿ ಹೆಸರಾಗಿದ್ದ ವಿಶ್ವದ ಫೇವ್ರೇಟ್ ಆ್ಯಂಕರ್ ಅಂತಲೇ ಕನ್ನಡಿಗರಾಗಿ ಗುರುತಿಸಿಕೊಂಡಿದ್ದಂತಹ ಆ ಅಪ್ಪಟ ಕನ್ನಡದಲ್ಲಿ ನಿರೂಪಣೆ ಮಾಡುವ ಮುಖಾಂತರ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದಂತಹ ಅಪರ್ಣಾ ವಸ್ತಾರೆ ಅವರು ಜುಲೈ 11/9/45 ಜಯನಗರದ ಖಾಸಗಿ ಹಾಸ್ಪಿಟಲ್ನಲ್ಲಿ ಕೊನೆಯುಸಿರಿನಲ್ಲಿದ್ದಾರೆ ಅನ್ನುವಂಥ ತುಂಬ ವಿಷಾದನೀಯ ಸಂಗತಿ ಗೆಳೆಯರೆ. ಇದೊಂದು ರೀತಿಯಾಗಿರ್ತಕ್ಕಂಥ ನಿರೂಪಣಾ ಲೋಕಕ್ಕೆ ಮತ್ತು ಕನ್ನಡಿಗರಿಗೆ, ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿ ತುಂಬಲಾರದ ನಷ್ಟ ಅಂತ ಹೇಳ್ಬೋದಾಗುತ್ತೆ ಗೆಳೆಯರೆ. ಸೊ ಅಪ್ಪಟ ಕನ್ನಡದಲ್ಲಿಯೇ ಕನ್ನಡದನ್ನು ಸ್ಪಷ್ಟವಾಗಿ ಮಾತನಾಡುವ ಮುಖಾಂತರ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಂತಹ ಸುಮಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಂತಹ ಅಪರ್ಣಾ ವಸ್ತಾರೆ ಅವರ ನಿಧನ ಒಂದು ರೀತಿಯಾಗಿರ್ತಕ್ಕಂಥ ಕನ್ನಡಿಗರಿಗೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಸೊ ಈ ಮುಖಾಂತರ ಅಪರ್ಣಾ ವಸ್ತಾರೆ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಸೊ ಅಪರ್ಣಾ ವಸ್ತಾರೆ ಅವರ ಹಿನ್ನೆಲೆಯನ್ನು ತಿಳಿತಾ ಹೋಗೋಣ ಸ್ನೇಹಿತರೆ. ಸೊ ಯಾರಿವರು, ಎಲ್ಲಿ ಜನಿಸಿದ್ರು, ಇವರ ಹಿನ್ನೆಲೆ ಏನು, ಯಾವ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದ್ರು ಅನ್ನುವಂಥದ್ದನ್ನ ತಿಳಿತಾ ಹೋಗೋಣ. 1966 ಅಕ್ಟೋಬರ್ನಲ್ಲಿ ಚಿಕ್ಕಮಗಳೂರಿನ ಪಂಚೇನಹಳ್ಳಿಯಲ್ಲಿ ಜನಿಸ್ತಾರೆ ಈ ಅಪರ್ಣಾ ಅವರು. ಸೊ ಅಪರ್ಣಾ ಇವರು 80ರ ದಶಕದಲ್ಲಿ ದೂರದರ್ಶನದ ಕಾಲದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸ್ತಾರೆ ನಿರೂಪಣಾ ಲೋಕದಲ್ಲಿ ಅನ್ನುವಂಥದ್ದು. ಸ್ನೇಹಿತರೆ, ಇವರು ಮೊಟ್ಟ ಮೊದಲ ಬಾರಿಗೆ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಈ ಮುಖಾಂತರ ನಾಪತ್ತೆಯಾದ ಪ್ರೇಮಿ ಅನ್ನುವಂತಹ ಒಂದು ನಾಟಕದಲ್ಲಿ ಶ್ರೀನಿವಾಸ್ ಪ್ರಭು ಅವರ ಕೃಪಕಟಾಕ್ಷದಿಂದ ಅವರು ಈ ಒಂದು ರಂಗಭೂಮಿಯಲ್ಲಿ ನಾಪತ್ತೆಯಾದ ಪ್ರೇಮಿಯ ಮುಖಾಂತರ ನಾಟಕ ರಂಗವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ ನಂತರ 1984ರಲ್ಲಿ ಮಸಣದ ಹೂವು, ಪುಟ್ಟಣ್ಣ ಕನ್ಗಳ್ ಅವರ ರಚಿಸಿದಂತಹ ಮಸಣದ ಹೂವಿನ ತೆರೆಗಂಡಾಗ 1984ರಲ್ಲಿ ರಚಿಸಿರುವಂಥ ಈ ಒಂದು ಚಲನಚಿತ್ರದಲ್ಲಿ ಪಾರ್ವತಿ ಎಂಬ ಒಂದು ಪಾತ್ರದ ಮುಖಾಂತರ ಪ್ರಶಂಸೆಯನ್ನು ಕೂಡ ಗಳಿಸಿರ್ತಾರೆ ಅನ್ನುವಂಥದ್ದು. ಈ 1984ರ ನಂತರ ಚಲನಚಿತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಸಂಗ್ರಾಮ, ನಮ್ಮೂರ ರಾಜ, ವಾತ್ಸಲ್ಯ, ಇನ್ಸ್ಪೆಕ್ಟರ್ ವಿಕ್ರಮ್, ಒಂಟಿ ಸಲಗ, ಚಕ್ರವರ್ತಿ ಈ ರೀತಿಯಾಗಿರ್ತಕ್ಕಂಥ ಸಾಲು ಚಿತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಭಿನಯವನ್ನು ಮಾಡ್ತಾ ಇರ್ತಾರೆ. ಸೊ ಅದಾದ ನಂತರ ಕೆಲವು ದಿನಗಳ ನಂತರ ಅವರು ಈ ಚಲನಚಿತ್ರರಂಗದಿಂದ ದೂರ ಉಳಿತಾರೆ ಸ್ನೇಹಿತರೆ. ತದನಂತರ 1989ರಲ್ಲಿ ಬೆಂಗಳೂರು ಟೆಲಿವಿಷನಲ್ಲಿ ನಿರೂಪಕಿಯಾಗಿ ದೂರದರ್ಶನದಲ್ಲಿ ಕೆಲಸವನ್ನು ನಿರ್ವಹಿಸುವ ಮುಖಾಂತರ ಕನ್ನಡದಲ್ಲಿ ನಿರೂಪಣೆಗೆ ಸಂಬಂಧಪಟ್ಟ ಒಂದು ಬ್ರ್ಯಾಂಡ್ ಆಗಿ ತಮ್ಮನ್ನು ತಾವು ತೊಡಗಿಸ್ಕೊತಿ ಮುಖಾಂತರ ಸೆಲೆಬ್ರಿಟಿ ಆ್ಯಂಕರ್ ಆಗಿ ಹೊರಹೊಮ್ಮುತ್ತಾರೆ ಸ್ನೇಹಿತರೆ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಯಾವೇ ಕಾರ್ಯಕ್ರಮಗಳಿರ್ಬೋದು, ಕರ್ನಾಟಕಕ್ಕೆ ಸಂಬಂಧಪಟ್ಟ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಮ್ಮೇಳನಗಳಿಗೆ ಸಂಬಂಧಪಟ್ಟ ಹಾಗೆ ಇವರು ಮೇಜರ್ ಆಗಿ ಆ್ಯಂಕರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಅನ್ನುವಂಥದ್ದು ತುಂಬ ವಿಶೇಷ ಆಗುತ್ತೆ ಗೆಳೆಯರೆ. ಅಷ್ಟೇ ಅಲ್ಲದೆ ಗೆಳೆಯರೆ, 1983ರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಅವರು ರೇಡಿಯೋ ಜಾಕಿಯಾಗಿ ಕೆಲಸವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಸತತವಾಗಿ 8 ಗಂಟೆಗಳ ಕಾಲ ನಿರೂಪಣೆ ಮಾಡುವ ಮುಖಾಂತರ ದಾಖಲೆಯನ್ನು ಕೂಡ ನಿರ್ಮಿಸಿದರು ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಅಪರ್ಣಾ ವಸ್ತಾರೆ ಅವರು 7,000 ಪ್ರೋಗ್ರಾಮ್ಗಳನ್ನು ನಡೆಸಿಕೊಟ್ಟಿದ್ದರು ಅನ್ನುವಂಥದ್ದು ವಿಶೇಷ. ಇದಾದ ನಂತರ ಇವರು ಚಲನಚಿತ್ರ ಮತ್ತು ರಂಗಭೂಮಿ ಜೊತೆಗೆ ನಿರೂಪಣಾ ಲೋಕದ ಜೊತೆಗೆ ಕಿರುತೆರೆಯಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದ್ರು. 2003ರಲ್ಲಿ ಮೂಡಲ ಮನೆ, ಮುಕ್ತ, TN ಸೀತಾರಾಮರವರ ಮುಕ್ತ ಧಾರಾವಾಹಿಯಲ್ಲಿ ಕೂಡ ತಮ್ಮನ್ನು ತಾವು ಅಭಿನಯದಲ್ಲಿ ತೊಡಗಿಸ್ಕೊಂಡಿದ್ರು. ಅದ ನಂತರ ಹಿಂತಿ ನಿಮ್ಮ ಸುಜಾತ, ನನ್ನರಸಿ ರಾಧ ಈ ರೀತಿಯಾಗಿರ್ತಕ್ಕಂತಹ ಅನೇಕ ಕಿರುತೆರೆ ಧಾರಾವಾಹಿಗಳಲ್ಲಿ ಕೂಡ ಅವರು ಅಭಿನಯವನ್ನು ಮಾಡಿ ವೀಕ್ಷಕರ ಮನಸ್ಸನ್ನು ಗೆದ್ದಿದ್ರು. ಬಟ್ 2013ರಲ್ಲಿ ಬಿಗ್ ಬಾಸ್ನ ಮೊದಲ ಸೀಸನ್ನಲ್ಲಿ 41 ದಿನಗಳ ಕಾಲ ಬಿಗ್ ಬಾಸ್ನಲ್ಲಿ ಅವರು ಸ್ಪರ್ಧೆಯನ್ನು ಮಾಡಿ ಬಂದಾಗಲೂ ಕೂಡ ಅವರು ತಮ್ಮದೇ ಆಗಿರ್ತಕ್ಕಂಥ ಅಭಿಮಾನಿ ಬಳಗವನ್ನು ಹೊಂದಿದ್ರು. ಸೊ ಈ ಮುಖಾಂತರ ಬಿಗ್ ಬಾಸ್ನ ನಂತರ 2014ರಲ್ಲಿ ಅವರು ಮಜಾ ಟಾಕೀಸ್ನಲ್ಲಿ ಕೂಡ ವರಲಕ್ಷ್ಮಿ ಅನ್ನುವಂತಹ ಒಂದು ಪಾತ್ರದ ಮುಖಾಂತರ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅನ್ನುವಂತಹ ಒಂದು ಪಾತ್ರದ ಮುಖಾಂತರ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರ ಮುಖಾಂತರ ರಾಜ್ಯಾದ್ಯಂತ ಒಂದು ರೀತಿಯಾಗಿರ್ತಕ್ಕಂತಹ ನಗೆಯನ್ನು ಹಬ್ಬಿಸಿದ್ರು ಅನ್ನುವಂಥದ್ದು. ಸೊ ಈ ಮುಖಾಂತರ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕಾರ್ಯಶೈಲಿಯ ಮುಖಾಂತರ ಕರ್ನಾಟಕದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದಂತಹ ಸ್ನೇಹಿತರೆ, ಅದಲ್ಲದೇನೂ ಕೂಡ
ಬೆಂಗಳೂರಿನ ಮೆಟ್ರೋದಲ್ಲಿ ಕೂಡ ಸೊ ಹತ್ತುವ ಮತ್ತು ಇಳಿಯುವ ಸೂಚನೆಯನ್ನು ಕೂಡ ಇವರದ್ದೇ ಧ್ವನಿಯಾಗಿತ್ತು ಅನ್ನುವಂಥದ್ದು ತುಂಬ ವಿಶೇಷ ಆಗುತ್ತೆ ಸ್ನೇಹಿತರೆ. ಸೊ ಇವರ ಕೆಲವು ವೈಯಕ್ತಿಕ ಜೀವನವನ್ನು ನೋಡಿದಾಗ 2005ರಲ್ಲಿ ನಾಗರಾಜ್ ವಸ್ತಾರೆ ಅವರೊಂದಿಗೆ ಇವರ ಒಂದು ವಿವಾಹ ಆಗುತ್ತೆ. ಸೊ ನಾಗರಾಜ್ ವಸ್ತಾರೆ ಅವರು ಕೂಡ ವಾಸ್ತುಶಿಲ್ಪಿಯಾಗಿದ್ದರು. ಸೊ ಇವರ 2005ರಿಂದ ಇವರ ಏನು ಮದುವೆಯ ಜರ್ನಿಯ ನಂತರ ಬಟ್ ಇವ್ರಿಗೊಂದು ಕೊರಗಿತ್ತು ಗೆಳೆಯರೆ, ಮಕ್ಕಳಾಗಿರಲಿಲ್ಲ ಅನ್ನುವಂತಹ ಒಂದು ಕೊರಗು ತುಂಬ ಕಾಡ್ತಿತ್ತು ಅನ್ನುವಂಥದ್ದು ಇವರ ಸುಮಾರು ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಗಮನಿಸಿದ್ದೀವಿ ಗೆಳೆಯರೆ. ಬಟ್ ಒಟ್ಟಾರೆಯಾಗಿ ಅಪರ್ಣಾ ವಸ್ತಾರೆ ಅವರ ಒಂದು ಜೀವನವನ್ನು ನೋಡಿದಾಗ, ಬಟ್ ಅವರ ಒಂದು ಹೆಜ್ಜೆಯನ್ನು ನೋಡಿದಾಗ ಸೊ ಅವರ ಒಂದು ಸಾಧನೆ ತುಂಬ ಅತಿ ದೊಡ್ಡದಾಗಿತ್ತು ಅನ್ನುವಂಥದ್ದು. ನಿರೂಪಣಾ ಲೋಕಕ್ಕಿರ್ಬೋದು, ರಂಗಭೂಮಿಗಿರ್ಬೋದು, ಚಲನಚಿತ್ರ ಮತ್ತು ಕಿರುತೆರೆಗಿರ್ಬೋದು, ನಿರೂಪಣಾ ಲೋಕಕ್ಕೆ ಅತಿ ದೊಡ್ಡ ತುಂಬಲಾರದ ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಗೆಳೆಯರೆ. ಸೊ ಈ ಒಂದು ಅಪರ್ಣಾ ವಸ್ತಾರೆ ಅವರು ಒಂದು ಕ್ಯಾನ್ಸರ್ನ 4ನೇ ಸ್ಟೇಜಿಗೆ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನೋದು ತುಂಬ ವಿಷಾದನೀಯ ಸ್ನೇಹಿತರೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.